ನಮ್ಮಪ್ಪ ಮಾಡ್ರ 300 ಕುರಿ ಅದಾವ. ಆರಾಮಾಗಿ ಮಾರಿ ತಿಂದು ಉಂಡು ಜೀವನ ಮಾಡಿ ಹೋಗ್ಬಿಡ್ಬೇಕು ನೋಡು. ಏನ್ 300 ಅದಾವ? 300 ಅದಾವು. ಯಾವಾಗ ಮಾರದ? ಅದು ಬಿಡು, ಒಂದ್ ಬೀಡಿ ಐತಂತ ಇಲ್ಲಿ. ಇಲ್ಲ, ಊರಾಗ ಇವಾಗ ಹೋಗ್ಬೇಕಿನ್ನು. ಏ ಮೋಟ್ರ್ ಆನ್ ಮಾಡಪ್ಪ. ನಿನ್ಗೆ ಎಷ್ಟು ಸೇರಿ ಹೇಳ್ಬೇಕು ಮರೆ ಒಗ್ಗ. ನಿನ್ ಎಂತೆಂತರ ಕಲೆ ಬಿದ್ರು ನೀವು ಮಾಡ್ತಾಡಿ. ಮಾಡಿ ನೋಡ. ಏನ್ರಪ್ಪ, ಬರ್ರಿ ಇಲ್ಲಿ ಬರ್ರಿ. ಆತಮ್ಮ, ನಿಮ್ಮನ್ನೆಲ್ಲ ಈ ಬಿಸಿಲಲ್ಲಿ ಕೆಲಸ ಮಾಡೋದು ನೋಡ್ತಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ನೀವೇನಾರ ನಾನು ಹೇಳ್ದಂಗೆ ಕೇಳಿದ್ರೆ ಮನೆಯಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಕೂತ್ಕೋಬಹುದು. ಏನಂತೀರಾ? ಏನ್ ಹೇಳ್ರಿ ಗೌಡ್ರಿ, ಅದು ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂದ್ರದಂದ್ರ ನಾವ್ ಯಾಕೆ ಬೇಡ ಅಂತೀರಿ? ಅದನ್ನ ಹೇಳ್ರಿ, ಯಾಕೆ ಬಿಡ್ಲ ಅದೊಂದು. ಏನಿಲ್ಲ, ನಿಮ್ ಈ ಲ್ಯಾಂಡ್ ಅಲ್ಲಿ ಅಂದ್ರ ಈ ನಿಮ್ಮ ಹೊಲದಲ್ಲಿ ಸುತ್ತಮುತ್ತ ಇರೋ ಮರಗಳನ್ನ ಕಡಿದು ನೀವು ನನಗೆ ಕೊಡ್ರಿ. ನಾನು ಅವುಗಳನ್ನ ಸೇಲ್ ಅಂದ್ರ ಮಾರಾಟ ಮಾಡಿ ನಿಮಗೆ ಕಂತೆ ಹಣ ಕೊಡ್ತೀನಿ. ಗೌಡ್ರಿ, ನಮ್ಮ ಹೊಲ್ದಾಗ ಜಾಸ್ತಿ ಮರಗಳು ಅದಾವ್ರಿ. ಮೊದ್ಲು ನಮ್ಮ ಹೊಲ್ದಾಗ ಹೋಗಿ ಬರ್ರಿ. ನಮ್ಮ ಹೊಲ್ದಾಗ ಅದಾವ್ರಿ. ಏನ್ ಕೆಂಚಪ್ಪ, ಯಾಕೆ ಇಷ್ಟೊಂದು ಚಿಂತಿ ಮಾಡಕತಿ? ಏನಿಲ್ಲ ಗೌಡ್ರೆ, ಇವಾಗೇನು ಮರಗಳನ್ನ ಕಡ್ದು ದುಡ್ಡು ಸಂಪಾದನೆ ಮಾಡಿ ತಗೊಂಡ್ಬಿಡ್ತೀವಿ. ಮುಂದೆ ಮರ ಎಲ್ಲ ಖಾಲಿ ಆದ್ಮೇಲೆ ಅವಾಗೇನು ಮಾಡೋದು ಗೌಡ್ರೆ? ಅವಾಗ ಯಾರ್ದೋ ಮರ ರಸ್ತೆ ಮೇಲೆ ಮಾಡಿದ್ರಾಯ್ತು, ಒಟ್ನಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ರಾಯ್ತು. ಯಾಕೆ ಚಿಂತೆ ಮಾಡ್ತೀಯ? ಇಲ್ಲ ಗೌಡ್ರೆ, ಖಂಡಿತ ಈ ಕೆಲಸ ನಾನಂತರೂ ಮಾಡಲ್ಲ. ನನ್ನ ಹೊಲ್ದಾಗ ನಾನು ಉಳಿವೆ ಮಾಡ್ಕೊಂಡು ಆರಾಮಾಗಿರ್ತೀನಿ ಗೌಡ್ರೆ. ಇವ್ರ ಹತ್ರ ದುಡ್ಡು ಇರೋದು ನೋಡಿದ್ರ ನೀನು ಬಂದೇ ಬರ್ತೀಯ. ಸರಿ ಕರಿಯಪ್ಪ, ಬಸವ, ಚೆನ್ನ, ನೀವು ನಾಳೆಯಿಂದ ಮರ ಕಡಿಯಕ ಶುರು ಮಾಡ್ರಿ. ನಾನು ಅವನ್ನ ಸಾಗಾಣಿಕೆ ಮಾಡಿಬಿಡ್ತೀನಿ. ಹಾ ಏನ್ರಪ್ಪ? ಗೌಡನ ಮಾತಿಗೆ ಮರುಳಾದ ಚೆನ್ನ, ಕರಿಯಪ್ಪ, ಬಸವ ಮರ ಕಡಿಯಲು ಪ್ರಾರಂಭಿಸಿದರು. ಗೌಡ್ರೆ, 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 ಗೌಡ್ರಿಲ್ಲ? ಗೌಡ್ರಿಲ್ಲ, ಏನ್ ಹೇಳೋ? ನಾವು ಮರ ಕಡಿಯೋರು ಬಂದೀವಂತಂದು ಹೇಳೋಗು. ಓ, ನೀವಾ? ಇಲ್ಲೇ ಇರ್ರಿ. ಇವನ ಗೌಡ ಒಂದಂಗೆ ಮಾಡ್ತಾನಲ್ಲಿ ಅವನು. ಸುಮ್ಮರು. ಲೋಡ್ ಮಾಡಿದಿರಿ? ಹೌದಾ? ಹ್ಞೂ ರೀ. ಇವತ್ತೇನು ರಾತ್ರಿಗೆ ವ್ಯವಸ್ಥೆ ಮಾಡೋದ್ರಿಗೆ? ತಗೋರಿ. ಸರಿ ಗೌಡ್ರೆ, ಬರ್ತೀವಿ. ಬಸವ, ಮತ್ತೆ ನಾಳೆದು? ನಾಳೆ ಕಡಿತೀವ್ರಿ. ನಾಳೆ ಲಾರಿ ಕಳಿಸ್ಬಿಡ್ರಿ. ಹೇ, ಫೋನ್ ಮಾಡ್ಬಿಡಲಿ. ಹಲೋ, ಯಾರು? ಏನ? ಈ ಗೌಡಲ್ಲಾರ ಯಾವ ಹಿಡ್ದ? ಈ ಗೌಡಲ್ಲಾರಿ ಯಾವ ಹಿಡಿಯಂಗಿಲ್ಲ. ಕಳಿಸ್ರಿ ಅವನ್ನಷ್ಟೇ. ಏನ? ಹೇಯ್, ಚಾನ್ಸೇ ಇಲ್ಲ. ಇವತ್ತು ಕಳಿಸ್ಲೇಬೇಕು ನೀವು ಆ ಲಾರಿಗಳನ್ನ. ಆಯ್ತು, ಸರಿ. ಅದೇನು ಮಾತಾಡೋಣ, ಬಿಟ್ಟು ಕಳಿಸಿ ಆ ಲಾರಿನೆಲ್ಲ. ಆಯ್ತಾಯ್ತು.
ಆದ್ರೂ ನಮ್ ಗೌಡ್ರದ್ರಲ್ಲಪ್ಪ ಹಾ ದೇವ್ರಂತ ಮನುಷ್ಯರ ಅವ್ರು. ಕರೆಕ್ಟ್ ಕರೆಕ್ಟ್ ನನಗೇನಾಯ್ತಲ್ಲ ಇವತ್ತು ಅಬ್ಬ ಎಂತೆಂಥ ಬಾಟ್ಲಿ ಕೊಡ್ಸ್ಯಾರ. ಅದು ಬಿಡು, ಅದು ಏನ್ ಕುಡಿತೀವಿ ಗಿಲ್ಲ ಕುಡಿಲೇ ಚೆನ್ನ. ಅದು ಏನು ಆದ್ರೂ ಚೆನ್ನ, ದೊಡ್ಡ ಬಾಟ್ಲಿ ಅಂತಿಲ್ಲ. ಆದ್ರೂ ಮರ ಎಲ್ಲ ಖಾಲಿ ಆದ್ವಿ, ಈಗ ಮುಂದೇನ್ ಮಾಡೋದೀಗ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ ಅಪ್ಪ, ಇಲ್ಲಿ ಮುತ್ತೆ ಅನ್ನೋದು ಏಸ್ಬೇಕು ಕಸದವಲ್ಲ. ಇದರಲ್ಲೇ ಮುತ್ತೇನು ಹೊಲ, ಮುತ್ತೆ ಎಲ್ಲರ ಇರ್ತಾನ. ಅಯ್ಯೋ ಪಾಪಿಗಳ, ಯಾರೋ ಅದು ನನ್ನ ಹೊಲನ ಬೇಕಿತ್ತ ನಿಮಗೆ ಮರ ಕಡಿಲಿಕ್ಕೆ? ಬಸವ, ಚೆನ್ನ. ಅಯ್ಯೋ ಕರಿಯಪ್ಪ, ನೀವಾ? ಕಡಿಬ್ಯಾಡ್ರಪ್ಪ, ಮರಗಳನ್ನ ಕಡಿಬ್ಯಾಡ್ರಿ. ಒಂದು ಮರ ಕಡಿದ್ರ ಎಷ್ಟೋ ಜನ ಉಸಿರಾಡೋದು ನಿಂತು ಹೋಗ್ತೈತಿ. ದಯವಿಟ್ಟು ಮರಗಳನ್ನ ಕಡಿಬ್ಯಾಡ್ರಪ್ಪ. ಏ ಮುತ್ಯ, ಸುಮ್ನ ಕೊಟ್ಟಷ್ಟು ರೊಕ್ಕ ಇಸ್ಕೊಂಡು ಹೋದ್ರ ಸರಿ, ಇಲ್ಲ ಅಂದ್ರ ಏನ್ ಮಾಡ್ತಿರೋ? ಇಲ್ಲ ಅಂದ್ರ ಮೊದಲು ಈ ಕೊಡಲಿಯಿಂದ ನಿನ್ನನ್ನ ಕೊಂದು ಆಮೇಲೆ ನಿನ್ನ ಈ ಪ್ರೀತಿಯ ಮರಗಳನ್ನ ಕಡಿತೀವಿ. ಬೇಡ, ಕಡಿಬ್ಯಾಡ್ರಿ. ಇದೇ ರೀತಿ ಈ 3 ಜನ ಸೇರಿ ಊರಲ್ಲಿರುವ ಎಲ್ಲ ಜನರನ್ನು ಎದುರಿಸಿ ಬೆದರಿಸಿ ಊರಿನ ಸುತ್ತಮುತ್ತಲಿನ ಎಲ್ಲ ಮರಗಳನ್ನು ಕಡಿದು ಪರಿಸರ ನಾಶ ಮಾಡಿದರು. ಮೊದಲು ಡ್ಯಾಮ್ನಾಗ ಎಷ್ಟು ನೀರು ಇರ್ತಿದ್ವು, ಕಾಲುಗಳೆಲ್ಲ ಎಷ್ಟು ತುಂಬಿ ತುಳ್ಕಾಡ್ತಿತ್ತು. ಇವಾಗ ನೋಡು, ಸರಿಯಾದ ರೀತಿಯಿಂದ ಮಳೆ ಇಲ್ಲ, ಬೆಳೆ ಇಲ್ಲ, ಬರಗಾಲ ಬಂದ್ಬಿಡ್ತಪ್ಪ. ಅದಕ್ಕೆ ನಾನು ಅವತ್ತು ಹೇಳಿದೆ, ಗೌಡನ ಮಾತು ಕೇಳಬಾಡ್ರು ಅಂತ. ಕೇಳಿದ್ರೆ ನನ್ನ ಮಾತು? ನೋಡಿ ಈಗ ಎಂಥ ಪರಿಸ್ಥಿತಿ ಬಂದಿದೆ. ಈಗ ಆಗೋದೆಲ್ಲ ಆಗೈತಿ. ಇವಾಗಾದರೂ ನನ್ನ ಮಾತು ಕೇಳಿ ನಾನು ಕರ್ಕೊಂಡೋದಲ್ಲಿ ಬರ್ತೀರಾ? ಕಡಿಯಬ್ಯಾಡರಿ ಮರವನ್ನ, ಬೆಳೆಸಿ ಉಳಿಸಿರಿ ಕಾಡನ್ನ. ಕಡಿಯಬ್ಯಾಡರಿ ಮರವನ್ನ, ಬೆಳೆಸಿ ಉಳಿಸಿರಿ ಕಾಡನ್ನ. ಮರವು ಕಡಿದು ನಾಶ ಮಾಡಿದರೆ, ಬರುವುದು ನಮಗ ಆಪತ್ತು. ಕಡಿಯಬ್ಯಾಡರಿ ಮರವನ್ನ, ಬೆಳೆಸಿ ಉಳಿಸಿರಿ ಕಾಡನ್ನ. ಕಡಿಯಬ್ಯಾಡರಿ ಮರವನ್ನ, ಬೆಳೆಸಿ ಉಳಿಸಿರಿ ಕಾಡನ್ನ.
ಮರಕ್ಕೆ ಕೊಡಲಿ ಹಾಕಿದರೆ ನಮ್ಮ ಉಸಿರು ಹೋಗುವುದು. ಮರಕ್ಕೆ ಕೊಡಲಿ ಹಾಕಿದರೆ ನಮ್ಮ ಉಸಿರು ಹೋಗುವುದು. ನಾವು ಮಾಡುವ ಒಳ್ಳೆ ಕೆಲಸ ನಮ್ಮ ಜೀವನಕ್ಕೆ ದಾರಿ. ನಾವು ಮಾಡುವ ಒಳ್ಳೆ ಕೆಲಸ ನಮ್ಮ ಜೀವನಕ್ಕೆ ದಾರಿ. ಏ ತಮ್ಮ, ಬದುಕುದಾದರೆ ದಾರಿ ಉದ್ದಕ್ಕೂ ಮರವು ಹಾಕಿ ಬೆಳೆಸಿರಣ್ಣ. ಕಡಿಯ ಗಾಡರಿ ಮರವನ್ನ, ಬೆಳೆದು ಬೆಳೆಸಿರಿ ನಾಡನ್ನ. ಪರಿಸರಕ್ಕೆ ನೀ ಶಿರಬಾಗಿದರೆ ನಿನ್ನ ಜನ್ಮ ಸಾರ್ಥಕವು. ನಿನ್ನ ಜನ್ಮ ಸಾರ್ಥಕವು. ನೋಡಿ, ನಮಗೆ ಉಸಿರು ಕೊಡುವಂಥ ಈ ಮರನೇ ದೇವರು. ಇಂಥ ಮರಗಳನ್ನು ನೀವು ಕಡ್ದಿದ್ದೀರ, ಅದಕ್ಕೆ ಇನ್ಮೇಲೆ ಆದರೂ ಗಿಡ ಮರಗಳನ್ನು ಹಾಕಿ ಪರಿಸರ ಬೆಳೆಸೋಣ ಬನ್ನಿ. ಗೌಡ ಊರಲ್ಲಿರುವ ಮರಗಳನ್ನೆಲ್ಲ ನಾಶ ಮಾಡಿ ಬೇರೆ ಊರಲ್ಲಿರುವ ಮರಗಳನ್ನು ಕಡಿಯುವ ಸಂಚು ಮಾಡಲು ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ಕೈಗೆ ಸಿಕ್ಕಾಕಿಕೊಂಡು ಜೈಲು ಪಾಲಾದ. ಇತ್ತ ಬಸವ, ಚೆನ್ನ, ಕರಿಯಪ್ಪ ತಾವು ಮಾಡಿದ ತಪ್ಪನ್ನು ಅರಿತುಕೊಂಡು ಗಿಡಗಳನ್ನು ಹಾಕಿ ಪರಿಸರ ಬೆಳೆಸಲು ಶುರು ಮಾಡಿದರು. ಕೊಡಲಿ ಹಿಡಿದ ಕೈಗಳು ಗಿಡ ನೆಟ್ಟವು. ವೃಕ್ಷೋ ರಕ್ಷತಿ ರಕ್ಷಿತಃ.